ನಮಸ್ಕಾರ ಕರ್ನಾಟಕ. ನಾವೆಲ್ಲ 80 ವರ್ಷದ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ರೆ ಬ್ಯಾಕ್ಗ್ರೌಂಡಲ್ಲಿ ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಮೈಸೂರಿನ ಚಾಮರಾಜನಗರದ ಹತ್ರ ಹನೂರಲ್ಲಿ ಯಾರೋ ಕಾಡಿನೊಳಗೆ, ಅರಣ್ಯ ಒಳಗಡೆ ನುಗ್ಗಿ ಪ್ರಾಣಿಯನ್ನ ಬೇಟೆ ಆಡಿರಬಹುದು. ನಾನು ತಳ್ಳಲಿಕ್ಕೆ ಹೋಗಲ್ಲ, ಸುಮ್ಮನೆ ಕಾಡಿನೊಳಗಡೆ ಕಾಲಿಟ್ರು ಅಂತ. ನಾನು ಕಾಡಿನೊಳಗಡೆ ಬೇಟೆನೂ ಆಡಕ್ಕೆ ಹೋಗಿರ್ಬೋದು, ಬೇಟೆನೂ ಆಡಿರ್ಬೋದು. ಬಟ್ ಆ 3 ಜನರನ್ನ ಹಿಡಿದು ಕಾನೂನು ರೀತಿಯಲ್ಲಿ FIR ಮಾಡಿ ಜೈಲಿಗೆ ಕಳಿಸ್ಬೋದಾಗಿತ್ತು, ಅಥವಾ ಕಾನೂನು ರೀತಿ ಕ್ರಮ ತಗೊಳ್ಬಹುದಾಗಿತ್ತು, ಮಾಡಬಹುದಾಗಿತ್ತು. ಬಟ್ ಆ 3 ಜನರನ್ನ ಅರಣ್ಯ ಸಿಬ್ಬಂದಿ, ಇಷ್ಟು ದಿನ ನಾವು ಕರ್ನಾಟಕದ ಪೊಲೀಸರು ಗುಂಡಾಕಿ ಸಾಯಿಸೋದನ್ನ, ಲಾಕಪ್ ಡೆತ್ಗಳನ್ನ ನೋಡ್ತಾ ಇದ್ವಿ. ಈಗ ಫಾರೆಸ್ಟ್ ಇಲಾಖೆ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಅವರ ಮತ್ತೆ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ನೆನ್ನೆ ವಿಧಾನಸೌಧದ ಮುಂದೆ ಕ್ಲಬ್ ಡ್ಯಾನ್ಸ್ ಲೆವೆಲ್ ಅಲ್ಲಿ ಆಚರಣೆ ನಡೀತಾ ಇತ್ತು. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಿಲ್ಲ, 3 ಜನ ಅವರು ಜಿಂಕೆ ಕುಂದಿದ್ದಾರೆ ಅನ್ನೋದು ಇವರು ಆರೋಪ. ಅರಣ್ಯ ಇಲಾಖೆ ಜಿಂಕೆ ಕುಂದ್ರೆ ಅರೆಸ್ಟ್ ಮಾಡಬಹುದಾಗಿತ್ತು. ಆಮೇಲೆ 3 ಜನನ ಯಾಕೆ ಕೊಂದ್ರಿ ಅಂತಂದ್ರೆ ಅರಣ್ಯ ಇಲಾಖೆಯ ಒಂದು ಐ ಥಿಂಕ್ ನೀಚವಾದ ಕ್ರೂರತನದ ಉತ್ತರ ಏನು ಅಂತಂದ್ರೆ, ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು, ಸೆಲ್ಫ್ ಡಿಫೆನ್ಸ್ ಅಲ್ಲಿ ಹೊಡೆದಾಕ್ರಿ. ಸೆಲ್ಫ್ ಡಿಫೆನ್ಸ್ ಅಲ್ಲಿ ಹೊಡೆದಾಕಿದ್ರೆ ನೀವು, ಅಥವಾ ಅವ್ರು ಅಟ್ಯಾಕ್ ಮಾಡಕ್ ಬಂದಾಗ ನಿಮ್ಮ ಮೇಲೆ ಯಾರ ಮೇಲೆ ಆದ್ರೂ ಗುಂಡಾಗಿರ್ಬೇಕು, ಅಥವಾ ನೀವ್ ಯಾರಾದ್ರೂ ಗಾಯ ಆಗಿರ್ಬೇಕು, ಅಥವಾ ಗುಂಡು ಬಿದ್ದಿರ್ಬೇಕು, ಅಥವಾ ಅಟ್ಯಾಕ್ ಮಾಡಕ್ ಬಂದಾಗ ನಿಮ್ಗೇನೋ ತೊಂದರೆ ಆಗಿರ್ಬೇಕು. ಎಂಥದ್ದು ಆಗಿಲ್ಲ. ನಿಮ್ಗಳ ಕೈಯಲ್ಲಿ ಶಸ್ತ್ರಾಸ್ತ್ರ ಇದೆ ಅಂತ. ಈಗ ಇಷ್ಟು ದಿನ ಕರ್ನಾಟಕದಲ್ಲಿ ಪೊಲೀಸರು ಕ್ರೌರ್ಯವನ್ನ ಮೆರ್ಕೊಂಬಂದ್ರೆ, ಕಾಂಗ್ರೆಸ್ ಆಡಳಿತದಲ್ಲಿ ಇವಾಗ ಫಾರೆಸ್ಟ್ ಇಲಾಖೆಯವರು ಗುಂಡುಗಳಾಕಿ ಸಾಯಿಸೋ ಮಟ್ಟಕ್ಕೆ ಬಂದಿದ್ದಾರೆ. ನಾನು ಯಾಕೆ ಪ್ರಶ್ನೆ ಕೇಳ್ತೀನಿ ಅಂತ, ಮೂಲತವಾಗಿನೇ ಈ ಮೂಲ ನಿವಾಸಿಗಳೇನು ಅಂತಂದ್ರೆ ಎಲ್ಲ ಆದಿವಾಸಿಗಳು, ಅರಣ್ಯದ ಮೇಲೆ ಡಿಪೆಂಡ್ ಆಗಿರುವಂತವ್ರು. ಇವತ್ತು ಭಾರತದಲ್ಲಿ ನೀವು ನಂಬ್ತಿರೋ ಇಲ್ಲೋ, ಇವರು ಪ್ರಾಣಿಗಳನ್ನ ಒಡೆದಿರಬಹುದು, ತಿಂದಿರಬಹುದು, ಅಥವಾ ಎತ್ಕೊಂಡ್ ಬರ್ತಾ ಇರಬಹುದು, FIR ಮಾಡಬಹುದಾಯ್ತು ಕಾನೂನು ರೀತಿಯಲ್ಲಿ. ಇವರು ಅರಣ್ಯ ಒಳಗಡೆ ಇವ್ರು ಕಾಲಿಟ್ಟವರನ್ನ ಆದಿವಾಸಿಗಳು, ಅಥವಾ ಆ ಕಾಡಿನ ಮೇಲೆ ಡಿಪೆಂಡ್ ಆಗಿರೋರನ್ನ 3 ಜನರನ್ನ ಪ್ರಾಣಿಗಳ ರೀತಿ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ, ಅರಣ್ಯ ಇಲಾಖೆಯವರು ಕೊಂದಾಕಿದಾರಲ್ವಾ? ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೇನ್ರೋ? ನಿಮ್ಗೆ ರಕ್ಷಣೆ ಮಾಡಬೇಕಾದವರು, ಕಾನೂನ ಪಾಲನೆ ಮಾಡಬೇಕಾದವರು ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗ್ಬಿಟ್ರೆ, ಭಾರತದಲ್ಲಿ ಕಳೆದ 10 ವರ್ಷದಲ್ಲಿ 4,28,000 ಎಕರೆ ಕಾಡನ್ನ ಮೈನಿಂಗ್ ಮಾಡಕ್ಕೆ ಅವ್ರಿವ್ರಿಗೆ ಎಷ್ಟು ಕೋಟ್ಯಾಂತರ ಪ್ರಾಣಿಗಳು ಸುತ್ತೋಗಿರ್ಬೋದು. 4,28,000 ಕಳೆದ 10 ವರ್ಷದಲ್ಲಿ ಇಡೀ ಭಾರತದಲ್ಲಿ ಅರಣ್ಯವನ್ನ ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಮೈನಿಂಗ್ಗಳವರೆಗೂ ಕೊಟ್ಕೊಂಡು ಅಲ್ಲಿ ಕೋಟ್ಯಾಂತರ ಮರಗಳು, ಗಿಡಗಳು ನಾಶ ಆಗಿ, ಅಲ್ಲಿದ್ದಂತ ಪ್ರಾಣಿಗಳು ನಾಶ ಆಗಿ, ಪಕ್ಷಿಗಳು ನಾಶ ಆಗಿ, ಭೂಮಿ ಮೇಲೆ ಡಿಪೆಂಡ್ ಆಗಿದ್ದಂತ, ಭೂಮಿ ಒಳಗಡೆ ಡಿಪೆಂಡ್ ಆಗಿದ್ದಂತ ನಾಶ ಆಗಿ, ನಿಮ್ಮ ಸಂಪತ್ತನ್ನ ಬೆಳೆಸ್ಕೊಳಕ್ಕೋಸ್ಕರ ಭಾರತದಲ್ಲಿ 10 ವರ್ಷದಲ್ಲಿ 4,28,000 ಎಕರೆ ಅರಣ್ಯ ನಾಶ ಮಾಡಿದ್ರೆ ಯಾರಿಗೂ ಗುಂಡಾಕಲ್ಲ ನೀವು. ಯಾಕೆ ಅಂತಂದ್ರೆ ಅದನ್ನ ಕೇಳಿದ್ರೆ ಅಭಿವೃದ್ಧಿ ಅಂತಾರೆ, ಅದನ್ನ ಕೇಳಿದ್ರೆ ಬಿಸ್ನೆಸ್ ಅಂತೀರಾ, ಅದನ್ನ ಕೇಳಿದ್ರೆ ಸರ್ಕಾರ ಮಾಡಿರೋದು ಅಂತೀರಾ. ಸರ್ಕಾರ ಲಕ್ಷಾಂತರ ಎಕರೆನ ಲೂಟಿ ಮಾಡಬಹುದು, ಕಾನೂನ ದುರ್ಬಳಕೆ ಮಾಡಿಕೊಂಡು. ಅವ್ರು ಯಾರಿಗೂ ಗುಂಡಾಕಲ್ಲ. ಯಾರು ಅರಣ್ಯ ಒಳಗಡೆ ಕರ್ನಾಟಕ ಆಯ್ತು, ಭಾರತದಲ್ಲಿ 4,28,000 ಅರಣ್ಯವನ್ನ ನಾಶ ಮಾಡಿ ಕೋಟ್ಯಾಂತರ ಪ್ರಾಣಿಗಳನ್ನ, ಪಕ್ಷಿಗಳನ್ನ, ಈ ಒಂದು ಎಕೋಸಿಸ್ಟಮ್ ಅನ್ನೇ ನಾಶ ಮಾಡಿದ್ರು ಕೂಡ ಯಾರಿಗೂ ಗುಂಡು ಹಾಕಿಲ್ಲ. ಮೈನಿಂಗ್ ಮಾಡಿದ್ರು ಯಾರಿಗೂ ಗುಂಡು ಹಾಕಿಲ್ಲ. ಅಷ್ಟು ಕೋಟ್ಯಾಂತರ ಪ್ರಾಣಿಗಳು ಸತ್ರ ಯಾರಿಗೂ ಗುಂಡು ಹಾಕಿಲ್ಲ. ಈಗ ಕರ್ನಾಟಕದಲ್ಲಿ 12,300 ಎಕರೆ ಕಳೆದ 10 ವರ್ಷದಲ್ಲಿ ಅರಣ್ಯವನ್ನ ನುಂಗಾಕಿರೋದು ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಮೈನಿಂಗ್ಗಳು ಅದು ಇದು ಮಾಡಿಕೊಂಡು ಕೋಟ್ಯಾಂತರ ಪ್ರಾಣಿಗಳನ್ನ ಇಲ್ಲೂ ಸಾಯಿಸಾಕಿದ್ದಾರೆ, ಯಾರಿಗೂ ಗುಂಡು ಹಾಕಿಲ್ಲ. ಯಾಕೆ ಅಂತಂದ್ರೆ ಅವರು ಸರ್ಕಾರನ, ಕಾನೂನ ದುರ್ಬಳಕೆ ಮಾಡಿಕೊಂಡು ಅರಣ್ಯಗಳನ್ನ ಮಾಡಿದ್ರೆ, ಅರಣ್ಯ ಒಳಗಡೆ ಕಾಲಿಟ್ಟು ಒಂದು ಪ್ರಾಣಿನೋ 2 ಪ್ರಾಣಿನೋ ಹೊಡೆದಾಕಿದಕ್ಕೆ 3 ಗುಂಡುಗಳಾಕಿ ಸಾಯಿಸಾಕಿದ್ರಲ್ಲ. ಆಸ್ ಪರ್ ದ ಪ್ರೈಮಾ ಫೇಶಿಯಾ ಎವಿಡೆನ್ಸ್ ಅವೈಲೇಬಲ್ ಇಲ್ಲಿ ಕುತ್ತಿಗೆ ಹತ್ರ ಹಾಕಿದಾರಂತೆ, ಎದೆ ಮೇಲೆ ಹಾಕಿದಾರಂತೆ. ಅಲ್ರೋ, ನೀವು ಸೆಲ್ಫ್ ಡಿಫೆನ್ಸ್ ಕೊಡಂಗಿದ್ರಲ್ಲಿ ಈ ಟ್ರೈನಿಂಗ್ ಎಲ್ಲೋ ತಗೊಂಡ್ರಿ ನೀವೆಲ್ಲ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎಲ್ಲೋ ತಗೊಂಡ್ರಿ ಟ್ರೈನಿಂಗ್ ನೀವು? ಸೆಲ್ಫ್ ಡಿಫೆನ್ಸ್ ಅಂದ್ರೆ ಏನ್ರೋ? ಸೆಲ್ಫ್ ಡಿಫೆನ್ಸ್ ಅಂತಂದ್ರೆ ಗಾಳಿನಲ್ಲಿ ಗುಂಡಾರಿಸೋದು, ಅಥವಾ ನಿಮ್ಮ ಅಪಾಯಕ್ಕಿದ್ದಾಗ ಕಾಲ ಹೊಡೆಯೋದು. 3 ಜನ ಕೊಂದಾಗಕ್ಕೆ ಯಾವ್ದು ಸೆಲ್ಫ್ ಡಿಫೆನ್ಸ್ ಇವು? ಎಲ್ಲೋ ಕಲ್ತ್ರಿ ಇವೆಲ್ಲ? ಎಲ್ಲಿ ಕಲ್ತ್ರಿ ಇವೆಲ್ಲ? ದೇಶದಲ್ಲಿ ರಾಜಕಾರಣಿಗಳು ಸುಳ್ಳು ಹೇಳ್ತಾರೆ, ಲೂಟಿ ಮಾಡ್ತಾರೆ, ದರೋಡೆ ಮಾಡ್ತಾರೆ. ನೀವು ಪ್ರಾಣಗಳನ್ನೇ ತೆಗೆಯೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ರಲ್ವ? ಕರ್ನಾಟಕ ಪೊಲೀಸು ನಂಬರ್ 1 ಇವತ್ತು, ನಂಬರ್ 1 ಪೋಸ್ಟ್ಗೆ
ಇವನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಪೈಪೋಟಿ ಮಾಡೋ ಮಟ್ಟಿಗೆ ಬಂದಿದ್ದೀರಾ ನೀವೆಲ್ಲ. ಅದೆಲ್ಲಿ ಕಲ್ತ್ಕೊಂಬಂದ್ರು, ಏನ್ ಪ್ರಮಾಣ ಮಾಡಿ ಅಲ್ರೋ ಸಂವಿಧಾನಾತ್ಮಕವಾಗಿ ಈ ರಕ್ಷಣೆ ಮಾಡಕ್ಕೋಸ್ಕರ ಅವ್ರೇನೋ ಏನೋ ಇವುಗಳನ್ನ ಏನೋ ಜಿಂಕೆನ ಕೊಂದ್ರು ಆಯ್ತು, ನೀವು ಅದಕ್ಕೆ ಅವ್ರನ್ನ ಕೊಂದ್ಬಿಟ್ಟು ಶಿಕ್ಷೆ ಕೊಟ್ಬಿಟ್ರಿ. ನಿಮ್ಮನ್ನ ನೀವು ಕೊಲೆ ಮಾಡಿದಿರಲ್ವಾ, ದಿಸ್ ಇಸ್ ಅಬ್ಸಲ್ಯೂಟ್ಲಿ ಎ ಮರ್ಡರ್ ಫಾರ್ ಗೈನ್. ಓಕೆ, ಅದೇನ್ ನಿಮ್ಗೆ ಲಾಭ ಸಿಕ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನೀವು ಮಾಡಿರುವಂತದ್ದು ಕೊಲೆ ಇದೆಯಲ್ಲ, ದಿಸ್ ಇಸ್ ಅಬ್ಸಲ್ಯೂಟ್ಲಿ ಎ ಕೋಲ್ಡ್ ಬ್ಲಡ್ ಮರ್ಡರ್. ಈ ದೇಶದಲ್ಲಿ ಕಾಡಿನ ಮೇಲೆ ಡಿಪೆಂಡ್ ಹಾಕೊಂಡು ಈ ದೇಶದ ಮೂಲ ನಿವಾಸಿಗಳು, ಕಾಡಲ್ಲಿದ್ದವರು, ಮತ್ತೆ ಈ ದೇಶದ ರಾಷ್ಟ್ರಪತಿ ಒಬ್ಬ ಆದಿವಾಸಿ ಹೆಣ್ಮಗಳು, ಗೊತ್ತೇನ್ರೋ ನಿಮ್ಗೆ? ಕರ್ನಾಟಕದಲ್ಲಿ 12,300 ಎಕರೆ ಅರಣ್ಯವನ್ನೇ ಕಂಪನಿಗಳಿಗೆ, ಮೈನಿಂಗ್ಗಳನ್ನ ಕೊಟ್ಟು ಸಾವಿರಾರು ಪ್ರಾಣಿಗಳು, ಲಕ್ಷಾಂತರ ಪ್ರಾಣಿಗಳನ್ನ, ಮರಗಳನ್ನ ನಾಶ ಮಾಡಿದಂತ ನೀವುಗಳು ಇವತ್ತು ದೇಶದಲ್ಲಿ 4,28,000 ಎಕರೆ ಕಾಡನ್ನ ನಾಶ ಮಾಡಿ ಕೋಟ್ಯಾಂತರ ಪ್ರಾಣಿಗಳನ್ನ ನಾಶ ಮಾಡಿದ್ರೆ ಯಾವನಿಗೂ ಗುಂಡಾಕಿಲ್ಲ. ಯಾಕೆ ಅಂತಂದ್ರೆ ಅದು ಅಭಿವೃದ್ಧಿ, ಅದು ಲೂಟಿ. ಯಾವನೊಬ್ಬನ ಕಾಲಿಟ್ಬಿಟ್ಟ, ಜಿಂಕೆನೆ ಹೊಡೆದಾಕ್ಬಿಟ್ರೆ ನೀನ್ FIR ಮಾಡು, ಜೈಲುಗಟ್ಟು, ಕೋರ್ಟ್ ಇದೆ ಶಿಕ್ಷೆ ಕೊಡ. ನೀವ್ ಯಾವನ್ರೋ ಇಲ್ಲಿ ನೋಡಿದ್ರೆ 80 ವರ್ಷದ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ರೆ ಅಲ್ಲಿ ಯಾರೋ ಕಾಡಲ್ಲಿ ಗುಂಡು ಹೊಡೆದಾಕಿದ್ರಲ್ವ, ಇದನ್ನೇ ನಾವು ಸ್ವತಂತ್ರನ ಇದು ಅತಂತ್ರನ? ಖಂಡಿತವಾಗಿ ರಾಜ್ಯದ ಜನತೆ, ದೇಶದ ಜನತೆ ಇದನ್ನೆಲ್ಲ ನೋಡ್ತಾ ಇದೀವಿ. ಸಾವಿರಾರು ಕೋಟಿ ಲೂಟಿ ಮಾಡಿದ್ರು, ದೇಶವನ್ನ ಮಾರಾಟ ಮಾಡಿದ್ರು, ದೇಶ ಆಸ್ತಿಗಳನ್ನ ಮಾರಾಟ ಮಾಡಿದ್ರು. ಕರ್ನಾಟಕದಲ್ಲಿ ಲೂಟಿ ಮಾಡಿರೋ ರಾಜಕಾರಣಿಗಳು ಸಾವಿರಾರು ಇದ್ದಾರೆ, ಯಾವನಿಗೂ ಗುಂಡಾಕಲ್ಲ, ಲೂಟಿ ಮಾಡಕ್ ಬಿಟ್ಟಿದ್ದಾರೆ. ಅರಣ್ಯ ಜಾಗಗಳನ್ನ, ಕೆರೆಗಳನ್ನ, ಸರ್ಕಾರಿ ಜಾಗಗಳನ್ನ ಇಂಥದನ್ನ ಬಿಟ್ಟಿಲ್ಲ. ಎಲ್ಲಾದ್ರೂ ನಾಶ ಮಾಡದೆ ಆರಾಮಾಗಿ ಹೋಗಿ ವಿಧಾನಸೌಧದಲ್ಲಿ ಕೂತ್ಕೊಂಡು ಇವರು ಅಧಿಕಾರ ಮಾಡ್ತಾರೆ. ಯಾರೋ ಪ್ರಾಣಿನ ಕೊಂದಿದ್ದಕ್ಕೆ 3 ಗುಂಡ ಹಾಕಿ 3 ಜನ ಸಾಯಿಸಾಕಿದ್ರಲ್ಲನ್ರೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ. ಹೊಟ್ಟೆಗೆ ಏನ್ರೋ ತಿಂತೀರಾ ನೀವೆಲ್ಲ? ಎಲ್ಲೋ ಟ್ರೈನಿಂಗ್ ಮಾಡ್ಕೊಂಡ್ ಬಂದ್ರೆ ಯಾವನೋ ನಿಮ್ಮ ಆಫೀಸರ್ಗಳು, ಮಂತ್ರಿ ಏನೋ ರಾಮಲಿಂಗಾರೆಡ್ಡಿ ಅವರ ಏನ್ರಿ ನೀವ್ ಹೇಳ್ಕೊಟ್ಟಿರೋದು? ಇದೇನೇನ್ರಿ 80 ವರ್ಷದ ಸ್ವತಂತ್ರ ದಿನಾಚರಣೆ ಎಂದು ಅಂಗವಾಗಿ ಕಾಂಗ್ರೆಸ್ ಸರ್ಕಾರದ ಎನ್ಕೌಂಟರ್ ಭಾಗ್ಯ, ಸಾರ್ವಜನಿಕರನ್ನ ಎನ್ಕೌಂಟರ್ ಮಾಡಿ ಸಾಯಿಸಾಕೋದು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ನಮ್ಗೆ ಈ ಬ್ರಿಟಿಷರಿಂದ ನಮ್ಗೆ 80 ವರ್ಷ ಆಯ್ತು ಸ್ವತಂತ್ರ ಸಿಕ್ಕಿ, ನಿಜವಾಗ್ಲೂ ನಮ್ಗೆಲ್ಲ ಸಂತೋಷ ಆಗ್ತಾ ಇದೆ. ನಾಚಿಕೆ ಆಗ್ಬೇಕು ಇದನ್ನ ಆಡಳಿತ ಅಂತ ಹೇಳಲಿಕ್ಕೆ, ನಾಚಿಕೆ ಆಗ್ಬೇಕು. ಇವರೆಲ್ಲ ರಕ್ಷಕರೇ ಭಕ್ಷಕರ ಆಗ್ಬಿಟ್ರೆ ಹೆಂಗರೋ ನೀವೆಲ್ಲ. ಅವ್ರೇನೋ ಜಿಂಕೆನ ಹೊಡೆದಿದ್ದಕ್ಕೆ ನೀವು ಗುಂಡು ಹೊಡೆದ್ರಿ. ಯಾರೋ ನಿಮ್ಗೆ ಅಧಿಕಾರ ಕೊಟ್ಟಿದ್ದಲ್ಲೇ, ಯಾವನ ಅಧಿಕಾರ ಕೊಟ್ಟಿದ್ದೋ? ಏನೋ ಕಾಂಗ್ರೆಸ್ ಸರ್ಕಾರ ಇದ್ಬಿಟ್ರೆ, ಬಿಜೆಪಿ ಸರ್ಕಾರಗಳು ಇದ್ಬಿಟ್ರೆ ನಿಮ್ಗಳಿಗೆ ಮುಚ್ಚಾಕಾಗೆ ನಿಮ್ ಮೇಲಧಿಕಾರಿಗಳವ್ರೆ ವ್ಯವಸ್ಥೆ ಇದೆ ಅಂತಂದ್ರೆ ಏನ್ರೋ ಅವ್ರದ್ದು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಕ್ಕೆ ಏನೋ ನ್ಯಾಯಾಲಯ ಇದೆ. ನ್ಯಾಯಾಲಯ ಬದುಕಿಲ್ಲ ಅಂತಂದ್ರೆ ಕೋರ್ಟ್ಗಳನ್ನೆಲ್ಲ ಬಾಗ್ಲಾಕ್ಸ್ಬಿಟ್ರೆ ಇನ್ನೇ ಒಂದು ಸ್ನೇಹಿತರೆ ತುಂಬಾ ಮನನೊಂದು ಮಾತಾಡಲೇಬೇಕಾದಂತ ಪರಿಸ್ಥಿತಿ. ಅಲ್ಲರಿ, ಕಾಯೋರೆ ಕೊಂದು ಬಿಟ್ರೆ ಹೆಂಗರೋ ನೀವೆಲ್ಲ? ಕಾನೂನ್ನ ಪಾಲನೆ ಮಾಡಬೇಕಾದವ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯೂನಿಫಾರ್ಮ್ ಹಾಕೊಂಡು ಕೊಲೆಗಾರರಾಗ್ಬಿಟ್ರೆ ದೇಶದ ಪರಿಸ್ಥಿತಿ 80 ವರ್ಷ ಸ್ವತಂತ್ರ ಬಂದು ಇವತ್ತು ನಾವು ಅತಂತ್ರದಲ್ಲಿದ್ದೀವಿ ಅಂತ ನಮಗೆ ಅನಿಸ್ತಾ ಇದೆ ಕಂಟ್ರೋಲ್. ಯು ಆರ್ ಅನ್ಫಿಟ್ ಟು ಬಿಕಮ್ ಎ ಫಾರೆಸ್ಟ್ ಏನೋ ರೇಂಜ್ ಆಫೀಸರ್ಗಳು. ನೀವು ರೇಂಜ್ ಆಫೀಸರ್ಗಳು ಅಂತ ಹೇಳ್ಕೊಳಕ್ಕೆ, ಫಾರೆಸ್ಟ್ ಸಿಬ್ಬಂದಿ ಅಂತ ಹೇಳ್ಕೊಳಕ್ಕೆ, ಅರಣ್ಯದಲ್ಲಿ ಇದ್ಕೊಂಡಪ್ಪ ಕಾಡು ಮೃಗಗಳಿಗಿಂತ ಕೆಟ್ಟವರಾಗ್ಬಿಟ್ಟಿದ್ರಲ್ವ. ಮೃಗಗಳನ್ನ ಕಾಪಾಡ್ರಿ ಅಂತಂದ್ರೆ ನೀವೇ ಮೃಗಗಳಾಗ್ಬಿಟ್ರೆ ಈ ವ್ಯವಸ್ಥೆಯನ್ನ, ಆ ಕಾಡನ್ನ ಹೆಂಗೋ ನೀವು ಸಂರಕ್ಷಣೆ ಮಾಡ್ತೀರಾ? ಯು ಕಾಂಟ್ ಫಾಲೋ ದ ಲಾ ಅಂಡ್ ಆರ್ಡರ್.